ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಮೂಡಾದ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದು ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಬಿಜೆಪಿಯದ್ದೇ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಸೈಟ್ ಅಲಾಟ್ಮೆಂಟ್ ಸರಿಯಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿದೆ. ಬೇಕಾದಾಗ ಕೊಡಿ, ಬೇಡದಾಗ ವಾಪಸ್ ತಗೊಳ್ಳಿ ಅಂದ್ರೆ ಬಿಜೆಪಿಯವ್ರಿಗೆ ಇನ್ನೇನು ಕೆಲಸ ಏನಿದೆ ರೀ? ಮೂಡಾ ಸೈಟ್ ವಾಪಸ್ ವಿಚಾರ ರಾಜಕೀಯ ವಾಕ್ಸಮರ. ಕಾನೂನು ಪ್ರಕಾರವೇ ಸೈಟ್ ಕೊಟ್ಟಿದ್ದು ಎಂದ ಎಸ್ಟಿಎಸ್. ಸಿಎಂ ಪತ್ನಿ ಮೂಡಾ ಸೈಟ್ಗಳನ್ನ ವಾಪಸ್ ಮಾಡಿರೋ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಶಾಸಕ ಎಸ್ ಟಿ ಸೋಮಶೇಖರ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾನೂನು ಪ್ರಕಾರವೇ ಸೈಟ್ ನೀಡಲಾಗಿತ್ತು ಅಂತ ಹೇಳಿದ್ದಾರೆ. 100ಕ್ಕೆ 100 ಸರಿಯಾದ ತೀರ್ಮಾನವನ್ನ MLAD ಮಾಡಿದ್ದಾರೆ. ಯಾವತ್ತೂ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಅಡ್ಮಿನಿಸ್ಟ್ರೇಷನ್ದಲ್ಲಿ ಯಾವತ್ತೂ ಕೂಡ ಅವರು ಎಂಟರ್ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಅಪ್ಲಿಕೇಶನ್ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಏನಿರಲಿಲ್ಲ, ಬಿಜೆಪಿ ಸರ್ಕಾರ ಇತ್ತು. ನಾನೇ ಉಸ್ತುವಾರಿ ಸಚಿವನಿದ್ದೆ. ಎಲ್ಲರಿಗೂ ಕೊಟ್ಟಂಗೆ ಸಿದ್ದರಾಮಯ್ಯನವರು ಎಂಟಿದ್ದು ಲೆಟರ್ನ ಕನ್ಸಿಡರ್ ಮಾಡಿ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಎಲ್ಲ ತರದ ಡಿಸಿಷನ್ ಮಾಡಿ ಅವರಿಗೆ ಕಾನೂನು ವ್ಯಾಪ್ತಿಯೊಳಗಡೆ 14 ನಿವೇಶನವನ್ನ ಕೊಟ್ಟಿದ್ದಾರೆ. ಬಿಜೆಪಿಯವ್ರಿಗೆ ಇನ್ನೇನು ಕೆಲಸ ಏನಿದೆ ರೀ? ಡೆವಲಪ್ಮೆಂಟ್ ಬಗ್ಗೆ ಅಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥದ್ದು, ಅಲ್ಲಿ ಸರ್ಕಾರ ಎಂತೆಂಥ ಡೆವಲಪ್ಮೆಂಟ್ ವರ್ಕ್ ಮಾಡಿ ಅಂತಕ್ಕಂಥದ್ದು, ಅಲ್ಲಿ ಸಾರ್ವಜನಿಕರ ಪರ ಅಲ್ಲಿ ಯಾವತ್ತೂ ಏನು ಕೂಡ ಅವರು ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ. ಇದೊಂದು ನೆಪ ಮಾತ್ರ ಇಟ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ವಿನ ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗೋದಿಲ್ಲ. 3 ತಿಂಗಳ ಹಿಂದೆಯೇ ಸೈಟ್ ವಾಪಸ್ ಕೊಡಿ ಎಂದಿದ್ದೆ. ಹೊಗಳು ಭಟ್ಟರಿಂದ ಈ ಸ್ಥಿತಿ ಅಂತ ಪ್ರತಾಪ್ ಸಿಂಹ ಟೀಕೆ. 3 ತಿಂಗಳ ಹಿಂದೆಯೇ ಸೈಟ್ ವಾಪಸ್ ಕೊಡಲು ಹೇಳಿದ್ವಿ, ಆದ್ರೆ ಸಿದ್ದರಾಮಯ್ಯ ನಮ್ಮ ಮಾತು ಕೇಳಲಿಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಘರ್ಜಿಸಿದ್ದಾರೆ. ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ಈ 14 ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರು ಕೇಳಲಿಲ್ಲ. PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ, ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡದೇ ಇರೋಂಥದ್ದು ಎರಡೂ ಒಂದೇ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಕ್ರಯಪತ್ರ ಆಗಿರುವ ಸೈಟ್ ವಾಪಸ್ ಕೊಡಲು ಆಗಲ್ಲ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದ ಶ್ರೀವತ್ಸ. ಹಿತಶತ್ರುಗಳ ಮಾತು ಕೇಳಿ ಸಿದ್ದರಾಮಯ್ಯ ತಪ್ಪು ಹೆಜ್ಜೆ ಇಟ್ಟಿದ್ದಾರೆ. ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಮೈಸೂರಿನ ಕೃಷ್ಣರಾಜ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಹಿತಶತ್ರುಗಳ ಮಾತುಗಳನ್ನ ಕೇಳೇ ಸಿದ್ದರಾಮಯ್ಯನವರು ಅವ್ರ ಕಾಲ ಮೇಲೆ ಅವರು ಕಲ್ಲನ್ನ ಎತ್ತಾಕೊಂಡಿದ್ದಾರೆ. ರಿಜಿಸ್ಟರ್ ಮಾಡಿರೋದನ್ನ ನನಗೀಗ ಬೇಡ, ನನಗೆ ಬೇಕಾದಾಗ ಕೊಡಿ, ಬೇಡದಾಗ ವಾಪಸ್ ತಗೊಳ್ಳಿ ಅಂದ್ರೆ ಕೋರ್ಟ್ ನಡೀತಾ ಇಲ್ವ? ಕೇಸ್ ನಡೀತಾ ಇದೆಯಲ್ಲ. ಆಯುಕ್ತರಿಗೆ ಏನು ಪವರ್ಸ್ ಇದೆ? ಈಗ ಇದು ಹಾಗೇ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ. ನಾವು ಡೇ 1 ಹೇಳ್ತಾ ಇದ್ದೀವಿ, ನೀವು ವಾಪಸ್ ಮಾಡಲಿಲ್ಲ ಅಂದರೆ, ನೀವು ರಾಜೀನಾಮೆ ಕೊಡಲಿಲ್ಲ ಅಂದರೆ CBI ಬರುತ್ತೆ, ED ಬರುತ್ತೆ ಅಂತ ಇವತ್ತು ಹೇಳ್ತಿಲ್ಲ. 2 ತಿಂಗಳಿಂದ ಹೇಳಿದ್ವಿ, ಮತ್ತೊಮ್ಮೆ ಅದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ರಾಜೀನಾಮೆ ಕೊಡಲೇಬೇಕಾದಂಥ ಪ್ರಸಂಗ ಬಂದಿದೆ ಮುಖ್ಯಮಂತ್ರಿಗಳಿಗೆ. ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿರೋದು ಆಶ್ಚರ್ಯ ತಂದಿದೆ ಅಂತ ಸಚಿವ HC ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಮಂಥನದಲ್ಲಿ ಈ ಥರ ಎಂದು ನಾವು ಜನವಿರೋಧಿಯಾಗಲಿ, ಆಸ್ತಿ ಅಧಿಕಾರಕ್ಕೆ ಆಸೆ ಪಟ್ಟಾಗಲಿ ನಾವು ಏನೂ ಮಾಡೇ ಇಲ್ಲ. ಇಷ್ಟೆಲ್ಲ ಗೊಂದಲಾಗಿ ನಮ್ಮ ಪತಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಬಂದರು. ಕಳಂಕ ಬಂದೇ ಇಲ್ಲ ಅವ್ರಿಗೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಹುತೇಕ ಮನನೊಂದು ಹಿಂಸೆ ಪಟ್ಟು ಆ ಥರ ಮಾಡಿರ್ಬೋದು ಅಂತ ಅನಿಸಿದೆ ನನಗೆ. ಒಟ್ಟಾರೆ ವಿಪಕ್ಷಗಳು ಅಬ್ಬರಿಸಿ ಬೊಬ್ಬೆರೆದ್ರು ಸೈಟ್ ವಾಪಸ್ ಕೊಡದವರು ದಿಢೀರ್ ಅಂತ ಕೊಟ್ಟಿರೋದು ಭಾರೀ ತಲ್ಲಣ ಸೃಷ್ಟಿಸಿದೆ. ವಿಪಕ್ಷಗಳ ಒತ್ತಾಯಕ್ಕೆ ಮಣಿದು ಸಿಎಂ ರಾಜೀನಾಮೆ ಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. ರವಿ ಪಾಂಡವಪುರ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.